ಯಾರ ಕೇಳಿ ಏನ ಮಾತೆ ಯಾರ ಕೇಳಿ ಏನ ಮಾತೆ ನರಿಗಳಲ್ಲಿ ಕೂಗುತ್ತಿಹವು ಬಿರುಸಿನಿಂದ ಗಾಳಿ ಬೀಸಿ ಕರುಗಳನ್ನು ವಂದಿಸುಡಲು ಕರುಗಳನ್ನು ವಂದಿಸುಡಲು ಕರುಗಳನ್ನು ವಂದಿಸುಡಲು ಪರಿಯದೇನು ಕಾಣದಾಚೆ ಪರಿಯದೇನು ಕಾಣದಾಚೆ ತೊರುವುದೋ ದೋಷಗುಣ ಯಾರ ಕೇಳಿ ಏನ ಮಾತೆ ಸಹೋದರ ಯಾರ ಕೇಳಿ ಏನ ಮಾತೆ ಯಾರ ಕೇಳಿ ಏನ ಮಾತೆ ಯಾರ ಕೇಳಿ ಮಾತೆ ಕೊರುವುದೋ ದೋಷಗುಣ ಸಹೋದರ ಅಗ್ರಜ, ಈ ದಿವಸ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವಂತಲೂ ಅತಿ ಜಾಗ್ರತೆಯಾಗಿ ಬರಬೇಕೆಂತಲೂ ಅಯೋಧ್ಯೆ ನಗರದಿಂದ ಕೇಕೆ ನಗರಕ್ಕೆ ದೂತರನ್ನು ಕಳಿಸಿದ್ದರಲ್ಲವೇ ಸಹೋದರ? ಹೌದು ಅಗ್ರಜ. ಆದರೆ ನನ್ನ ಮನಸ್ಸಿನಲ್ಲಿ ಆಗುತ್ತಿರುವ ವೇದನೆಯನ್ನು ನಿನಗೆ ಹೇಗೆ ತಿಳಿಸಲಿ ಸಹೋದರ? ಅದೆಂತಹ ವೇದನೆ ನನಗೆ ತಿಳಿಸಬಾರದೆ ಅಗ್ರಜ? ಸಹೋದರ, ನಿನ್ನೆ ರಾತ್ರಿ ನನಗೆ ಒಂದು ದುಸ್ವಪ್ನವಾಯಿತು. ನಾನು ವಿಹಾರಾರ್ಥವಾಗಿ ಹೋಗುತ್ತಿರುವಾಗ ಬಹು ದೂರದಲ್ಲಿ ಒಂದು ಶಬ್ದವು ಕೇಳಿಬಂತು. ಆ ಶಬ್ದವನ್ನು ಹಿಂಬಾಲಿಸುತ್ತಾ ಓಡಿದನು. ಬಹು ದೂರ ಓಡಿದನು. ಆ ದಟ್ಟವಾದ ಅರಣ್ಯ ಕಾಡಿನಲ್ಲಿ ಒಬ್ಬ ವಯೋವೃದ್ಧನು, ಮಗು ಭರತ, ನನ್ನನ್ನು ಕಾಪಾಡಲಾರೆಯ ಹೋದೆಯ ಎಂದು ಕೂಗಿಕೊಂಡನು. ಆಗ ನಾನು ಆ ವೃದ್ಧನನ್ನು ಕಾಪಾಡಬೇಕೆಂದು ಓಡಿದನು. ಅಲ್ಲಿ ಹೋಗಿ ನೋಡಿದರೆ ಆ ವಯೋವೃದ್ಧನು ಯಾರು ಅಲ್ಲ ಸಹೋದರ, ನನ್ನ ತಂದೆಯಾದ ದಶರಥ ಚಕ್ರವರ್ತಿಯಾಗಿದ್ದರು. ಆಗ ನಮ್ಮ ತಂದೆಯನ್ನು ಕಾಪಾಡಬೇಕೆಂದು ಓಡಿದನು. ಆದರೂ ವಿಧಿಯಿಂದ ಬಿಡಿಸಿಕೊಳ್ಳಲಾರದೆ ವಸ್ತ್ರಹೀನನಾಗಿ ನಮ್ಮ ತಂದೆಯು ಕಣ್ಮರೆಯಾದನು. ಶತ್ರುಘ್ನ ಕಣ್ಮರೆಯಾದನು. ನಂತರ ಎಚ್ಚರವಾಯಿತು. ಎದ್ದು ನೋಡುವುದರೊಳಗಾಗಿ ಎಲ್ಲವೂ ಶೂನ್ಯ. ಈ ದಿವಸ ಇಲ್ಲಿ ನೋಡಿದರೆ ಎನ್ನಣ್ಣನಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ಮಂಗಳ ವಾದ್ಯಗಳು ಕೇಳಿ ಬರುತ್ತಿಲ್ಲ. ತಳಿರು ತೋರಣಗಳಿಂದ ಅಲಂಕೃತವಾಗಿಲ್ಲ. ಸುವಾಸಿನಿಯರಾಗಲಿ ಸುಮಂಗಲಿಯರಾಗಲಿ ಯಾರೊಬ್ಬರೂ ಕಾಣುತ್ತಿಲ್ಲ. ಇದಕ್ಕೆ ಕಾರಣವೇನಿರ್ಬೋದು ಸಹೋದರ? ಅಗ್ರಜ, ಶಾಂತನಾಗು. ಆತ್ಮಸ್ಥೈರ್ಯಕ್ಕೆ ಬಲವಾದ ದುರ್ಬಲವನ್ನು ತಂದುಕೊಂಡು ವ್ಯಥೆ ಪಡುತ್ತಿರುವೆ. ನೀನು ಹೇಳಿದಂತೆ ಯಾವ ದುಃಖಕ್ಕಾಗಲಿ ಅಮಂಗಳಕ್ಕಾಗಲಿ ಕಾರಣವಿಲ್ಲ. ನಾವು ಈಗಲೇ ಪುರಪ್ರವೇಶ ಮಾಡೋಣ. ವಿಷಯ ಎಲ್ಲವೂ ತಾನಾಗಿಯೇ ತಿಳಿಯುವುದು. ನಡೆ ಅಗ್ರಜ. ಹಾಗೆ ಆಗಲಿ ಸಹೋದರ. ಘೋರವಾದ ಘೋರ ತತಿಯೋ ಹರಿಯನ್ನು ತಿನ್ನಲು ಸಹೋದರ ಅಗ್ರಜ. ಘೋರವಾದ ಘೋರ ತತಿಯೋ ಹರಿಯನ್ನು ತಿನ್ನಲು ಹರಿ ಹುರುಗ ಅಡ್ಡ
ಪರಿಯದೇನು ತಾನದಾಸೆ ತೊರುವುದೋ ಯಾರ ಕೇಳಿಯೇನ ಮಾತು ಯಾರ ಕೇಳಿಯೇನ ಮಾತು ಯಾರ ಕೇಳಿಯೇನ ಮಾತೆ ಯಾರ ಕೇಳಿಯೇನ ಮಾತೆ ತೊರುವುದೋ ಜಾಗೋಣ ಪರರ ಮಾತೆ ಕೇಳಿ ನಾನು ಮರಳು ಹೋದೆನು. ಪರರ ಮಾತೆ ಕೇಳಿ ನಾನು ಮರಳು ಹೋದೆನು. ಪತಿಯ ನಗಲಿ ಕ್ಷಿತಿಯೊಳಗೆ ಪತಿತಳಾದೆನು. ದುಷ್ಟಳಾದ ಮಂಥರೆಯ ಮಾತನ್ನು ಕೇಳಿ ನನ್ನ ಸೌಭಾಗ್ಯವನ್ನು ನಾನೇ ನಾಶ ಮಾಡಿಕೊಂಡಿರಲ್ಲ. ಪ್ರಾಣೇಶ್ವರ, ನಿಮ್ಮನ್ನಗಲಿ ನಾನು ಹೇಗೆ ತಾನೇ ಜೀವಿಸಲಿ, ಹೇಗೆ ತಾನೇ ಜೀವಿಸಲಿ? ಅಮ್ಮ ಜನನಿ, ಮಾತಾ ಅಮ್ಮ, ಜನನಿ ತಾಯೇ, ಏನು ಸಹೋದರ, ನನ್ನ ತಾಯಿಯು ನಾನು ಬಂದೊಡನೆ ಅತಿ ಪ್ರೀತಿಯಿಂದ ಆದರಿಸುತ್ತಿದ್ದ ನನ್ನ ತಾಯಿಯು ಕಾಣುತ್ತಿಲ್ಲವಲ್ಲ? ಅಮ್ಮ ಜನನಿ, ಓ ಅಮ್ಮ, ಇಲ್ಲೇ ಇರುವೆಯಾ? ಇದೋ ನಮಸ್ಕರಿಸುವೆ ತಾಯಿ. ಕುಮಾರ, ನಿನಗೆ ಮಂಗಳವಾಗಲಿ ಮೇಲೆ. ಏನಮ್ಮ ಇದು? ಈ ನಿನ್ನ ಮುಖವನ್ನು ನೋಡುತ್ತಿದ್ದರೆ ಈ ಅಯೋಧ್ಯ ಕೀರ್ತಿದಲ್ಲವೇ ಮುರಿದು ಬಿದ್ದಂತಿದೆ. ಅಮ್ಮ, ಸದಾ ನಿಮ್ಮ ಮಂದಿರದಲ್ಲಿರುತ್ತಿದ್ದ ಜನಕನಲ್ಲಿ, ರಾಮ ಲಕ್ಷ್ಮಣರಲ್ಲಿ, ಸೀತಾ ಮಾತೆಯಲ್ಲಿ, ಅವರಲ್ಲಿ ಯಾರೊಬ್ಬರೂ ಕಾಣುತ್ತಿಲ್ಲವಲ್ಲ? ಆ ವಿಚಾರವನ್ನು ಏನೆಂಬುದಾಗಿ ಹೇಳಲಿ ಮಗನೇ? ನಿಮ್ಮ ತಂದೆಯವರು ಪರಲೋಕವಾಸಿಯಾದರು ಕುಮಾರ. ಜನಕ! ತಂದೆಯೇ, ಸ್ವರ್ಗದಲ್ಲಿರುವ ತಂದೆಯೇ, ನಿನಗೆ ಇಲ್ಲಿಂದಲೇ ನಮಸ್ಕರಿಸುವೆ. ಅಮ್ಮ, ಜನಕನ ಮರಣಕ್ಕೆ ಕಾರಣವೇನು ತಾಯಿ? ಕುಮಾರ, ನಿಮ್ಮ ತಂದೆಯವರ ಮರಣಕ್ಕೆ ನಾನೇ ಕಾರಣಳು ಕುಮಾರ. ಅದು ಹೇಗಮ್ಮ? ಹಿಂದೆ ದೇವಾಸುರರೊಡನೆ ಯುದ್ಧ ಮಾಡುವಾಗ ನಿಮ್ಮ ತಂದೆಯವರು ನಾನು ಮಾಡಿದ ಸಹಾಯಕ್ಕೆ ಮೆಚ್ಚಿ ನನಗೆ 2 ವರಗಳನ್ನು ಕೊಟ್ಟಿದ್ದರು.
ನಿನ್ನ ಒಳಿತಿಗಾಗಿ ಆ ವರಗಳನ್ನು ಈಗ ಕೇಳಿಕೊಂಡೆನು ಮಗನೇ. ಏನೆಂಬುದಾಗಿ ತಾಯಿ? ಮೊದಲನೆಯ ವರಕ್ಕೆ ಇದೀಗ ಶ್ರೀರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ರಾಮಚಂದ್ರ ಬೇಕೆಂದು ಕೇಳಿಕೊಂಡೆನು. ಅಮ್ಮ, ಇನ್ನು ಎರಡನೇ ವರಕ್ಕೆ ರಾಮನು ನಾರುಮಡಿಯನ್ನುಟ್ಟು ಜಟಾವಲ್ಕಲಧರನಾಗಿ ಪುರಪ್ರವೇಶವಿಲ್ಲದೆ ಮುನಿ ಪ್ರವೃತ್ತಿಯಿಂದ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡೆನು ಕುಮಾರ. ಏನೆಂದೆ? ನರವರನಾದ ಶ್ರೀರಾಮಚಂದ್ರನನ್ನು ನಗರದಿಂದ ರಾಮನಿಗೆ ನಿಶ್ಚಿತವಾದ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನಗಾಗಬೇಕೆಂತಲೂ ರಾಮನು ನಾರು ಮುಡಿಯನ್ನುಟ್ಟು 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಯಾಚಿಸಿದವಳು ಕೈಕೆಯೇ. ಈ ಕೋಸಲ ದೇಶದ ದಶರಥನ ಧರ್ಮಪತ್ನಿಯೇ? ಸಂದೇಹವೇ ಅಲ್ಲ ಅಲ್ಲ, ಮಾರಿ ಉದರದಲ್ಲಿರುವ ನೀನು ಯಾರೋ ನಾರಿಯೇ ಆಗಿರಬೇಕು. ಅಮ್ಮ, ಯಾರ ರಾಜ್ಯವನ್ನು ಯಾರಿಗೆ ಪಟ್ಟ ಕಟ್ಟಲು ಸಿದ್ಧಳಾದೆಯಮ್ಮ? ಛೀ! ಅಮ್ಮ ಎಂಬ ಶಬ್ದಕ್ಕೆ ನೀನು ಹೊಕ್ಕಳೆ ತಾಯಿ. ವಂಶನಾಶವೆಂಬ ತಳಹದಿಯ ಮೇಲೆ ದಶರಥನ ಮೃತ್ಯು ದೇಹವನ್ನು ಸ್ತಬ್ಧದಂತೆ ನಿಲ್ಲಿಸಿ ವಾತ್ಸರ್ಯ, ಅಸೂಹೆ, ಅಸಭ್ಯತೆ ಎಂಬ ಭವನವನ್ನು ನಿರ್ಮಿಸಿ ಪುತದ್ರೋಹ, ಪತಿದ್ರೋಹ, ರಾಜದ್ರೋಹ, ಸುತದ್ರೋಹ ಎಂಬ 4 ಕಾಲುಗಳಿರುವ ಸಿಂಹಾಸನವನ್ನೇ ರಚಿಸಿ ಭ್ರಾತೃದ್ರೋಹವೆಂಬ ಕೆಳಗೆ ಛತ್ರದ ಕೆಳಗೆ ನನ್ನನ್ನು ಕುಳ್ಳರಿಸಿ ಸಂತೈಸಲು ಮನ ಮಾಡಿದೆ ಏಕೆ ತಾಯಿ? ಛೀ! ಪಾಪಾತ್ಮಳಿ, ನಿನ್ನನ್ನು ಹೀಗೆ ಬಿಟ್ಟಿದ್ದೆ ಆದರೆ ಈ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲೆಯಲ್ಲೆಲ್ಲರಿಗೂ ನಿನ್ನಂತಹ ದುರ್ಬುದ್ಧಿಯೇ ಪ್ರಾಪ್ತವಾಗುವುದು. ಆದ್ದರಿಂದ ನಿನ್ನನ್ನು ಕೊಂದು ನನ್ನ ಮನಸ್ಸಿನ ಪ್ರಾಣವನ್ನು ಶಾಂತ ಮಾಡಿಕೊಳ್ಳು. ಅಗ್ರಜ, ಶಾಂತನಾಗು ಅಗ್ರಜ, ಶಾಂತನಾಗು. ಮಾತೆಯ ಕೊಲ್ವರೆ ಮಾನಿತಾನೆ ಅಗ್ರಜ. ಮಾತೆಯ ಕೊಲ್ವರೆ ಮಾನಿತಾನೆ, ನೀತಿವಂತನು ನೀನು ನಂದನದೇ ಏಕೆ? ನೀತಿವಂತನು ನೀನು ನಂದನದೇ ಏಕೆ? ಮಾತೆಯ ಕೊಲ್ವರೆ ಮಾನಿತಾನೆ. ಭೂಪನ ಅಣ್ಣ 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 ವಂಶ ಭೂಪನ ಮನವರಿತವಳ ಅಗ್ರಜ ವಂಶ ಭೂಪನ ಮನವರಿತವಳ ಕುಲನಾಶ ಮಾಡಿ ಘನ ಕಾರ್ಯಗೈದವಳ. ಕುಲನಾಶ ಮಾಡಿ ಘನ ಕಾರ್ಯಗೈದವಳ ಮಾತೆಯ ಕೊಲ್ವರೆ ಮಾನಿತನೆ, ನೀತಿವಂತನು ನೀನು ಭ್ರಾತನದೇ ಏಕೆ? ನೀತಿವಂತನು ನೀನು ಭ್ರಾತನದೇ ಏಕೆ? ಮಾತೆಯ ಕೊಲ್ವರೆ ಮಾತೆಯ ಕೊಲ್ವರೆ ಮಾತೆಯ ಕೊಲ್ವರೆ ಮಾನಿತನೆ ಮಾನಿತನೆ ಮಾನಿತನೆ. ಅಗ್ರಜ, ಶಾಂತನಾಗು. ಮಾತೃವಧೆ ಮಹಾ ಪಾಪಕರ.
ಆದ್ದರಿಂದ ನಾವು ಈಗಲೇ ಹೋಗಿ ಶ್ರೀರಾಮಚಂದ್ರನನ್ನು ಹುಡುಕಿ ಕರೆತಂದು ಪಟ್ಟಾಭಿಷೇಕವನ್ನು ಮಾಡೋಣ. ನಡೆ ಅಗ್ರಜ. ಸರಿಯಾಗಿ ಹೇಳಿದೆ ಸಹೋದರ. ಎನ್ನಣ್ಣ ಶ್ರೀರಾಮಚಂದ್ರನಿಲ್ಲದ ಈ ಅರಮನೆಯಲ್ಲಿ ನಾವು ಒಂದು ಕ್ಷಣವೂ ಇರೋದು ಬೇಡ. ಈ ಪಾಪಿಷ್ಟಳಾದ ಈಕೆಯನ್ನು ಕೊಂದು ನನ್ನ ಖಡ್ಗಕ್ಕೆ ಕುಂದನ್ನು ತರುತ್ತಿದ್ದೇನೆ. ನಡೆ ಸಹೋದರ, ನಾವು ಇಲ್ಲಿ ಒಂದು ಕ್ಷಣವೂ ನಿಲ್ಲೋದು ಬೇಡ. ಭರತ ಕುಮಾರ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು? ಇನ್ನಾದರೂ ನಡೆಸಬೇಕಾದ ಕಾರ್ಯಗಳನ್ನು ನಡೆಸಿ ಸಿಂಹಾಸನವನ್ನೇರಿ ಪಟ್ಟಾಭಿಷಕ್ತನಾಗಿ ವೈಭವದಿಂದ ರಾಜ್ಯಭಾರ ಮಾಡು ಮಗನೇ. ಏನು, ನಾನು ಪಟ್ಟಾಭಿಷಕ್ತನಾಗಬೇಕೆ? ನಾನು ಪಟ್ಟಾಭಿಷಕ್ತನಾಗಬೇಕೆ? ರಾಮನಿಲ್ಲದ ರಮನೆ, ರಾಮನಿಲ್ಲದ ರಮನೆ, ರವಿಯಿಲ್ಲದ ಆಕಾಶ, ರಾಮನಿಲ್ಲದ ರಮನೆ, ರವಿಯಿಲ್ಲದ ಆಕಾಶ, ಲಕ್ಷ್ಮಣನಂತರಳಲಿಕೆ ಅವಲಕ್ಷಣವಿದಾಗೆ. ರಾಮ ಮಾತೆ ಸೀತೆಯ ನಗಲಿ, ಮಾತೆ ಸೀತೆಯ ನಗಲಿ, ಭಾಗ್ಯರಹಿತರಾದೆವು ನಾವು. ಮಾತೆ ಸೀತೆಯ ನಗಲಿ, ಭಾಗ್ಯರಹಿತರಾದೆವು ನಾವು. ಅವರನ್ನಗಲಿದ ಯೋಚನೆ ಅಡವಿಯಾಚೆ, ಸೌಮಿತ್ರಿಗೊದಗಿದ ಸೇವಾ ಭಾಗ್ಯ, ಸೌಮಿತ್ರಿಗೊದಗಿದ ರಾಮ ಸೇವಾ ಭಾಗ್ಯ. ಈ ಪಾಪಿ ಭರತ ಶತ್ರುಘ್ನರ ಪಾಲಿಗೆ ಬಾರದಾಗೆ. ರಾಮ ರಾಮ ರಾಮ, ಏನು, ನಾನು ಪಟ್ಟಾಭಿಷಕ್ತನಾಗಬೇಕೆ? ನರವರನಾದ ಶ್ರೀರಾಮಚಂದ್ರನನ್ನು ನಗರದಿಂದ ಆಚೆಗೆ ಕಳುಹಿಸಿ ಪತಿಯನ್ನು ಪರಲೋಕವಾಸಿಯನ್ನಾಗಿಸಿ ಮಾಡಬಾರದ ಕೃತ್ಯಗಳನ್ನು ಮಾಡಿ ನಿಂತಿರುವ ಈ ನಿನ್ನ ಮುಖಾಲೋಕನವನ್ನೇ ಮಾಡುವುದು ಅಸಹ್ಯಕರ. ದೀಪವಿಲ್ಲದ ಮಂದಿರದಲ್ಲಿ ಎನ್ನಣ್ಣನಾದ ಶ್ರೀರಾಮಚಂದ್ರನಿಲ್ಲದ ಈ ಅರಮನೆಯಲ್ಲಿ ನಾವು ಒಂದು ಕ್ಷಣವೂ ಇರಲಾರೆವು. ನಡೆ ಸಹೋದರ, ನಡೆ ಅಗ್ರಜ. ಭರತ ಎಲ್ಲಿರುವೆ ರಾಘವ, ಕಾನನ ಮಧ್ಯದಿ ರಾಮ. ಎಲ್ಲಿರುವೆ ರಾಘವ, ಕಾನನ ಮಧ್ಯದಿ ರಾಮ, ರಾಮಚಂದ್ರ. ಎಲ್ಲಿರುವೆ ರಾಘವ, ಕಾನನ ಮಧ್ಯದಿ ಅಲೆ ತಲೆ ದೂರ ಅಡವಿಯೊಳಿಂದೋ. ಅಲೆ ತಲೆ ದೂರ ಅಡವಿಯೊಳಿಂದೋ, ಅಲೆ ತಲೆ ದೂರ ಅಡವಿಯೊಳಿಂದೋ. ಅಲೆ ತಲೆ ದೂರ
ಬಳಲುತ್ತಿರುವೆವು ದಾರಿಯೋ ಕಾಣದೆ ಬಳಲುತ್ತಿರುವೆವು ದಾರಿಯೋ ಎಲ್ಲಿರುವೆ ರಾಘವ ಕಾಣನ ಎಲ್ಲಿರುವೆ ರಾಘವ ರಾಮಚಂದ್ರ ರಾಮ ಸಹೋದರ ಅಗ್ರಜ, ಎಲ್ಲಿ ಹುಡುಕಿದರೂ ಎನ್ನಣ್ಣನಾದ ಶ್ರೀರಾಮಚಂದ್ರನ ದರ್ಶನವಿನ್ನೂ ಆಗಲಿಲ್ಲ. ಅವನನ್ನು ಕಾಣದೆ ಅಯೋಧ್ಯೆಗೆ ಹಿಂದಿರುಗಲು ಮನಸ್ಸಿಲ್ಲ. ಹೇ ಪ್ರಭು, ನಿನ್ನನ್ನು ಕಾಣಬೇಕೆಂದಿರುವ ನಮ್ಮ ಮನದ ಆಸೆಯನ್ನು ಪೂರ್ಣಗೊಳಿಸು ಪ್ರಭು, ಪೂರ್ಣಗೊಳಿಸು. ಹೌದು ಅಗ್ರಜ, ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡುವುದು ಬೇಡ. ಎಲ್ಲಿದ್ದರೂ ಸರಿ ಶ್ರೀರಾಮಚಂದ್ರನನ್ನು ಹುಡುಕೋಣ. ನಡೆ ಅಗ್ರಜ. ನಡೆ ಸರ್. ರಾಮ ಪರಂದಾಮ ದಶರಥ ರಾಮ ರಾಮ ಪರಂದಾಮ ದಶರಥ ರಾಮ ಮಧುರ ನಾಮ ಸದಾ ರಾಮ ನಾಮ ಮಧುರ ನಾಮ ಸದಾ ರಾಮ ನಾಮ ಶ್ರೀ ರಾಮ ರಾಮ ಪಾವನ ನಾಮ ಶ್ರೀ ರಾಮ ಪರಂಧಾಮ ಸೀತಾ ಮನೋನಾಥ ಸಿತ ಪಾರಿಜ ಸೀತಾ ಮನೋನಾಥ ಸಿತ ಪಾರಿಜ ಸೀತಾ ಮನೋನಾಥ ಸಿತ ಪಾರಿಜ ರಾಮ ಪರಮ ಪಾವನ ನಾಮ ಶ್ರೀ ರಾಮ ಪರಂಧಾಮ ರಾಮ ರಾಘವ ರಾಮಚಂದ್ರ. ಸೀತಾ, ಸ್ವಾಮಿ. ಲಕ್ಷ್ಮಣ, ಅಣ್ಣ, ಪರಮ ಪಾವನೆಯಾದ ಗಂಗಾ ಮಾತೆಯನ್ನು ನೋಡಿದಿರಾ? ನಮ್ಮ ವಂಶವನ್ನೇ ಉದ್ಧಾರ ಮಾಡಿದ ಈ ಗಂಗಾ ಮಾತೆಗೆ ನಮಸ್ಕರಿಸಿ ಮುಂದೆ ಹೋಗೋಣ, ನಡೆಯಿರಿ. ಹಾಗೆ ಆಗಲಿ ಅಣ್ಣ. ಸುರನರ ಸೇವಿತೆ ವರಗಂಗೆ ಅಮ್ಮ ಸುರನರ ಸೇವಿತೆ ವರಗಂಗೆ ಅಮ್ಮ ಪರಮ ಪಾವನೆ ಕರುಣಾಕರಂಗೆ
ಲಕ್ಷ್ಮಣ, ಅಣ್ಣ. ಅದು ಗುಹರಾಜನು ಇತ್ತಲೇ ಬರುತ್ತಿರುವನು. ಶ್ರೀರಾಮಚಂದ್ರ, ನಮಸ್ಕರಿಸುವೆನು. ಅಯ್ಯ ಗುಹರಾಜನೇ, ನಿನಗೆ ಮಂಗಳವಾಗಲಿ. ನೀನು ನಿನ್ನ ಪರಿವಾರವೆಲ್ಲವೂ ಕುಶಲವೇ? ರಾಮಚಂದ್ರ, ನಿಮ್ಮ ಅನುಗ್ರಹದಿಂದ ನಾವೆಲ್ಲರೂ ಕ್ಷೇಮದಿಂದಿರುವೆವು. ಆದರೆ ನಿಮ್ಮ ಒದಗಿರುವ 14 ವರ್ಷ ವನವಾಸದ ವಾರ್ತೆಯನ್ನು ಕೇಳಿ ನಮಗೆ ದುಃಖವನ್ನು ಸಹಿಸಲಾಗುತ್ತಿಲ್ಲ. ಪ್ರಭು ಪ್ರಭು ಹಿಂದೆ ತಾವು ಮಿಥಿಲಾ ಪಟ್ಟಣಕ್ಕೆ ತೆರಳುವಾಗ ತಮ್ಮ ಪಾದ ಸ್ಪರ್ಶಕ್ಕೆ ಪ್ರಭು ತಮ್ಮ 14 ವರ್ಷ ವನವಾಸೆಯನ್ನು ನಮ್ಮ ಶೃಂಗಬೇರಿಪುರದಲ್ಲಿ ಕಳೆಯುತ್ತಾ ನಮ್ಮನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು ಪ್ರಭು. ಅಯ್ಯ ಗುಹರಾಜನೇ, ಪ್ರಭು ನಿನ್ನ ಪ್ರೀತಿಗೆ ನಾನು ಮನಸೋತಿರುವೆನು. ನಾನು ಪಿತೃವಾಕ್ಯ ಪರಿಪಾಲನಾರ್ಥವಾಗಿ 14 ವರ್ಷ ವನವಾಸಕ್ಕೆ ಬಂದಿರುವನಾದ್ದರಿಂದ 14 ವರ್ಷ ವನವಾಸ ಮುಗಿಯುವ ತನಕ ನಾನು ಪುರಪ್ರವೇಶ ಮಾಡುವುದಿಲ್ಲ. ಇದು ನನ್ನ ನಿಬಂಧನೆ. ಒಂದು ವೇಳೆ ನೀನು ನನಗೆ ಸಹಾಯ ಮಾಡುವ ಹಾಗಿದ್ದರೆ ಈ ಗಂಗಾ ನದಿಯಿಂದ ಆಚೆಗೆ ದಾಟಿಸು, ನಿನಗೆ ಪುಣ್ಯ ಬರುತ್ತದೆ. ಪ್ರಭು, ಭವಸಾಗರವನ್ನೇ ದಾಟಿಸಬಲ್ಲ ಅಂತ ನಿಮ್ಮನ್ನು ಈ ಸಣ್ಣದೊಂದು ನದಿಯನ್ನು ದಾಟಿಸುವ ಸುಯೋಗ ನನಗೊದಗಿತ್ತಲ್ಲ ಪ್ರಭು. ನಾನೇ ಧನ್ಯನು ಪ್ರಭು, ನಾನೇ ಧನ್ಯನು. ಪ್ರಭು, ತಾವು ಹಿಂದೆ ಮಿಥಿಲಾ ಪಟ್ಟಣಕ್ಕೆ ತೆರಳುವಾಗ ತಮ್ಮ ಪಾದಕ್ಕೆ ಕಲ್ಲೊಂದು ಸೋಕಿ ಅದು ಹೆಣ್ಣಾಯಿತಂತೆ ಪ್ರಭು. ಇನ್ನು ನನ್ನ ದೋಣಿಯಲ್ಲಂತೂ ಚಿಕ್ಕ ಪುಟ್ಟ ಕಲ್ಲುಗಳು ಇದ್ದೇ ಇರುವ ಪ್ರಭು. ಪ್ರಭು, ಅವೇನಾದ ಪಾದ ಸ್ಪರ್ಶವಾಗಿ ಹೆಣ್ಣಾದ ಪ್ರಭು, ನನ್ನ ಗತಿಯೇನು ಪ್ರಭು, ನನ್ನ ಗತಿಯೇನು? ಅಯ್ಯ ಗುಹರಾಜನೇ ಪ್ರಭು, ನಿನ್ನ ಮನದ ಆಂತರ್ಯವನ್ನು ನಾನು ಚೆನ್ನಾಗಿ ಬಲ್ಲೆನು. ನೀನು ನನ್ನ ಪಾದ ತೊಳೆದು ಪೂಜಿಸಬೇಕೆಂದಲ್ಲವೇ ನಿನ್ನ ಮನಾಭಿಲಾಷೆ. ಹಾಗೇ ಆಗಲಿ ಪ್ರಭು. ನಿನ್ನ ಇಷ್ಟಾರ್ಥ ಸಿದ್ಧಿಸಲಿ. ಆಗಲಿ ಪ್ರಭು. ಓಹೋಯ್ ಓಹೋಯ್.
ಹಾಗೆ ಆಗಲಿ. ಪ್ರಭು, ನಾವೇ ಸಿದ್ಧವಾಗಿದ್ದೀವಿ, ದಯಮಾಡಿಸಬಹುದು. ಹಾಗೆ ಆಗಲಿ, ನಡೆಯಿರಿ. ಪ್ರಭು, ದಯಮಾಡಿಸಿ. ನಿಂದಾಂಬಿಗೆ ಧನ್ಯನಾದೆ, ನಿಂದಾಂಬಿಗೆ ಧನ್ಯನಾದೆ ರಾಮ ರಾಮ. ನಿಂದಾಂಬಿಗೆ ಧನ್ಯನಾದೆ, ನಿಂದಾಂಬಿಗೆ ಧನ್ಯನಾದೆ ರಾಮ ರಾಮ. ದೇವ ದೇವ ನಿನ್ನಂತವ ಸಿರಿಯಂದದಿ ಪಾಲಿಸುವ, ದೇವ ದೇವ ನಿನ್ನಂತವ ಸಿರಿಯಂದದಿ ಪಾಲಿಸುವ. ನಿಂದಾಂಬಿಗೆ ಧನ್ಯನಾದೆ, ನಿಂದಾಂಬಿಗೆ ಧನ್ಯನಾದೆ ರಾಮ ರಾಮ. ಭವ ಸಮುದ್ರ ದಾಟಿಸುವ ಇವರನ್ನದಿ ದಾಟಿಸುವೆ, ಭವ ಸಮುದ್ರ ದಾಟಿಸುವ ಇವರನ್ನದಿ ದಾಟಿಸುವೆ. ನಿಂದಾಂಬಿಗೆ ಧನ್ಯನಾದೆ, ನಿಂದಾಂಬಿಗೆ ಧನ್ಯ ರಾಮ ರಾಮ. ದೇವ ದೇವ ನಿನ್ನಂತವ ಸಿರಿಯಂದದಿ ಪಾಲಿಸುವೆ, ದೇವ ದೇವ ನಿನ್ನಂತವ ಸಿರಿಯಂದದಿ ಪಾಲಿಸುವೆ. ನಿಂದಾಂಬಿಗೆ ಧನ್ಯನಾದೆ, ನಿಂದಾಂಬಿಗೆ ಧನ್ಯನಾದೆ ರಾಮ ರಾಮ ರಾಮ. ಓ ಐಸ ಐಸ ಓ ಐಸ ಓ ಲಕ್ಷ್ಮಣ, ಅಥೋ ನೋಡು, ಕೆಂದೂಳಿ ಎದ್ದು ನಭೋಮಂಡಲವನ್ನು ಮುತ್ತುತ್ತಿರುವುದು. ತುರಗಗಳ ಗುರಪಡಿಂದ ಎದ್ದ ಕೆಂದೂಳನ್ನು ನೋಡುತ್ತಿದ್ದರೆ ಯಾರೋ ರಾಜಪುತ್ರರು ಬೇಟೆಗಾಗಿ ಬಂದಿರುವರೇನು, ಹೋಗಿ ನೋಡಿಕೊಂಡು ಬಾ. ಹಾಗೇ ಆಗಲಿ ಅಣ್ಣ. ಅಣ್ಣ, ಸಹೋದರ, ಮತ್ತಾರು ಅಲ್ಲ, ಛಾಯಾದಿ ಮಾತ್ಸರ್ಯದಿಂದ ಆ ಭರತನೇ ಸೈನ್ಯ ಸಮೇತನಾಗಿ ಬರುತ್ತಿರುವನು. ನೀವು ಅಪ್ಪಣೆಯನ್ನು ಕೊಟ್ಟರೆ ನಾನು ಅವನನ್ನು, ಆತನ ಪರಿವಾರವನ್ನು ಧ್ವಂಸ ಮಾಡಬೇಕು. ಸಹೋದರ, ಶಾಂತನಾಗು. ಭರತನ ಸೋದರ ಪ್ರೇಮವನ್ನು ನೀನರಿಯೆ. ಆತನು ನಮ್ಮ ನಾಶಕ್ಕಾಗಿ ಬರುತ್ತಿರುವನು ಅಥವಾ ನಮ್ಮಲ್ಲಿ ಕ್ಷಮೆಯಾಚನೆಗಾಗಿ ಬರುತ್ತಿರುವನು? ಸಮೀಪಕ್ಕೆ ಬರಲಿ, ತಿಳಿದು ನೋಡೋಣ. ಜಗದ ವಿರಾಮ ಶ್ರೀರಾಮ ರಘುರಾಮ, ಜಗದ ವಿರಾಮ ಜಗದ ಜಗದ ವಿರಾಮ ಶ್ರೀರಾಮ ರಘುರಾಮ, ಜಗದ ವಿರಾಮ ಜಗದ ವಿರಾಮ. ಜಗದ ವಿರಾಮ ಜಗದ ವಿರಾಮ ಜಗದ ವಿರಾಮ ಜಗದ
ದಶರಥ ರಾಜ ಕುಮಾರ ದಶರಥ ರಾಜ ಕುಮಾರ ಜಗಮತಿ ಸೀತೆಯ ಹೃದಯ ಜಗಮತಿ ಸೀತೆಯ ಹೃದಯ ರಘುವಂಶನೇ ರಾಮ ರಕ್ಕದ ಆರಾನೆ ಕರುಣಾಕರ ಜಗದ ವಿರಾಮ ರಾಮ ರಘುರಾಮ ಜಗದ ವಿರಾಮ ಜಗದ ವಿರಾಮ ಜಗದ ವಿರಾಮ ಜಗದ ವಿರಾಮ. ರಾಮಚಂದ್ರ ಪ್ರಭು ನಮಸ್ಕರಿಸುವೆವು. ಭರತ ಶತ್ರುಘ್ನರೇ, ನಿಮಗೆ ಮಂಗಳವಾಗಲಿ. ಅಣ್ಣ, ಏನಣ್ಣ ಇದು? ಅಯೋಧ್ಯೆಯಲ್ಲಿ ಮುತ್ತು ರತ್ನಗಳನ್ನು ತೊಟ್ಟು ಅಯೋಧ್ಯೆಯ ಸಿಂಹಾಸನವನ್ನೇರಿ ಪರಿಜನ ಪುರಜನರಿಗೆಲ್ಲರಿಗೂ ಆನಂದವನ್ನು ಮಾಡುವುದನ್ನು ಬಿಟ್ಟು ಈ ಕಾಡಿನಲ್ಲಿ ಕಲ್ಲು ಮುಳ್ಳುಗಳನ್ನು ತುಳಿಯುವುದನ್ನು ನನ್ನ ಕಣ್ಣುಗಳಿಂದ ನೋಡಲಾರನಣ್ಣ, ನೋಡಲಾರನು. ಭರತ, ನನಗೆ ಅರಮನೆಯ ವಾಸಕ್ಕಿಂತ ಅರಣ್ಯವಾಸವೇ ಮೇಲಲ್ಲವೇ? ಅದಿರಲಿ, ನೀನು ಮಾವನ ಮನೆಯಿಂದ ಯಾವಾಗ ಬಂದೆ? ನಾನು ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನಿನ್ನನ್ನು ನೆನೆದು ಹಂಬಲಿಸಿ ನಿರುತ್ಸಾಹದಿಂದ ಬಂದೆನು. ಅಯೋಧ್ಯೆಯನ್ನು ಬಿಟ್ಟು ಬಂದ ನನಗೆ ಅಲ್ಲಿನ ಸಂಗತಿಯನ್ನು ಕೇಳಲು ಮನಸ್ಸು ಆತುರವಾಗುತ್ತಿರುವುದು. ಭರತ ಅಣ್ಣ, ಒಬ್ಬೊಬ್ಬರ ಯೋಗಕ್ಷೇಮವನ್ನು ಕೇಳುವೆನು. ಹೇಳುವೆಯಾ ತಮ್ಮ? ಹೇಳುವೆನು ಅಣ್ಣ. ಭರತ, ಅಣ್ಣ, ನಮಗೆ ಅಕಾರ ಉಕಾರ ಓಂಕಾರಗಳನ್ನು ರಸಪಾನ ಮಾಡಿಸಿದ ಸಪ್ತ ಋಷಿಗಳಲ್ಲೇ ಶ್ರೇಷ್ಠರೆನಿಸಿಕೊಂಡ ಗುರು ವಶಿಷ್ಠ ಮಹರ್ಷಿಗಳು ಕ್ಷೇಮದಿಂದಿರುವರೇ? ಗುರು ವಶಿಷ್ಠ ಮಹರ್ಷಿಗಳು ಕ್ಷೇಮದಿಂದಿರುವರು ಅಣ್ಣ. ಭರತ, ಅಣ್ಣ, ಸಚಿವರಲ್ಲೇ ಶ್ರೇಷ್ಠರಾದ ಮಂತ್ರಿ ಸುಮಂತ್ರರು ಕ್ಷೇಮದಿಂದಿರುವರೇ? ಮಂತ್ರಿ ಸುಮಂತ್ರರು ಕ್ಷೇಮದಿಂದಿರುವರು ಅಣ್ಣ. ತಮ್ಮ, ಅಣ್ಣ, ಪತಿಯ ಎದುರಿನಲ್ಲಿ ಕಣ್ಣೀರಿಡುತ್ತಾ ಒಂದು ಮಾತನ್ನೂ ಆಡದೆ ಮೌನವಾಗಿ ಕಳಿಸಿಕೊಟ್ಟ ಸಹೋದರ ಲಕ್ಷ್ಮಣನ ತಾಯಿ ಸುಮಿತ್ರಾದೇವಿಯರು ಕ್ಷೇಮದಿಂದಿರುವರೇ? ಸುಮಿತ್ರಾ ದೇವರು ಕ್ಷೇಮದಿಂದಿರುವರು ಅಣ್ಣ. ತಮ್ಮ ಭರತ, ಅಣ್ಣ, ನವಮಾಸಗಳು ಹೊತ್ತು ಹೆತ್ತು ಮುತ್ತಿಟ್ಟು ತುತ್ತಿಟ್ಟು ಜೋಪಾನ ಮಾಡಿ ಕಳುಹಿಸಿ ಕೊಡಲಾರದ ಸಂಕಟದಲ್ಲಿ ಬೀಳ್ಕೊಟ್ಟ ನನ್ನ ಹೆತ್ತಮ್ಮ ಕೌಸಲ್ಯ ಮಾತೆಯವರು ಕ್ಷೇಮದಿಂದಿರುವರೇ? ಕೌಸಲ್ಯ ಮಾತೆಯವರು ಕ್ಷೇಮದಿಂದಿರುವರು ಅಣ್ಣ. ತಮ್ಮ ಭರತ, ಅಣ್ಣ, ಈ ರಾಮನಿಗೆ ಆರಾಮವಾಸವನ್ನು ಕಲ್ಪಿಸಿಕೊಟ್ಟ ನಿನ್ನ ಹೆತ್ತಮ್ಮ ನನ್ನ ಚಿಕ್ಕಮ್ಮ ಕೈಕಾ ಮಾತೆಯವರು ಕ್ಷೇಮದಿಂದಿರುವರೇ? ಆಹಾ, ಅವರ ಕ್ಷೇಮ ಕೇರಳ ಕುಂದು ಅವರು ಚೆನ್ನಾಗಿಯೇ ಇರುವರು. ತಮ್ಮ ಭರತ, ಅಣ್ಣ, ಹೀಗೆ ಬಾ. ಹೇಳು ಅಣ್ಣ. ಈಗ ಹೇಳು,
60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚೆದೆಯ ವೀರರಾದ 4 ಸುಪುತ್ರರನ್ನು ಪಡೆದುದಲ್ಲದೆ ಕಟುವಾಂಗ ಎಂಬ ಹೆಸರಿನಿದ್ದವನು ಪುಷ್ಪರಥ ಎಂಬ ಅನ್ವರ್ಥನಾಮವನ್ನು ಪಡೆದು ದೇವಾಸುರರ ಯುದ್ಧದಲ್ಲಿ 10 ದಿಕ್ಕುಗಳಲ್ಲಿ ಒಬ್ಬನೇ ರತಿಕನಾಗಿ ಹೋರಾಡಿ ಯುದ್ಧದಲ್ಲಿ ಜಯವನ್ನು ಹೊಂದಿ ದೇವತೆಗಳಿಂದ ದಶರಥ ಎಂಬ ಬಿರುದಾಂಕಿತವನ್ನು ಪಡೆದ ನಮ್ಮ ಪೂಜ್ಯ ಜನಕನು ಕ್ಷೇಮದಿಂದಿರುವರೇ? ಅಣ್ಣ, ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತಣ್ಣ, ಅಂತ್ಯವಾಯಿತು. ಭರತ, ಅಣ್ಣ, ಏನು ಹೇಳುತ್ತಿರುವೆ? ಅಣ್ಣ, ನೀವು ವನವಾಸಕ್ಕೆ ಬಂದ ಕೂಡಲೇ ದಶರಥ ಚಕ್ರವರ್ತಿಯು ನಿಮ್ಮನ್ನೇ ನೆನೆಯುತ್ತ ರಾಮ, ಲಕ್ಷ್ಮಣ, ಸೀತಾ ಎಂದು ಪರಲೋಕವಾಸಿಯಾದ ಜನಕ ಕಡೆಗೂ ನಮ್ಮಂತಾಗಲಿ ಪರಲೋಕವಾಸಿಯಾಗಲಿ. ಜನಕ, ನಮ್ಮ ಅಗಲಿಕೆಯ ನೋವನ್ನು ತಾಳಲಾರದೆ ಪರಲೋಕವಾಸಿಯಾಗಲಿ. ಸ್ವರ್ಗದಲ್ಲಿರುವ ನಿಮಗೆ ಇಲ್ಲಿಂದಲೇ ವಂದಿಸುವೆವು. ಜನಕ, ನಮ್ಮ ಅಗಲಿಕೆಯ ದುಃಖವನ್ನು ತಾಳಲಾರದೆ ಪರಲೋಕವಾಸಿಯಾದ ನಿಮ್ಮ ಅಂತಿಮ ಕಾಲದಲ್ಲಿ ನಿಮ್ಮ ಬಳಿ ಇದ್ದು ನಿಮ್ಮಗಳ ಸೇವೆಯನ್ನು ಮಾಡುವ ಭಾಗ್ಯ ನಮ್ಮ ಹಣೆಯಲ್ಲಿ ಬರೆಯಲಿಲ್ಲ, ನನ್ನ ಹಣೆಯಲ್ಲಿ ಬರೆಯಲಿಲ್ಲ. ಭರತ, ಅಣ್ಣ, ನೀನೇ ಪುಣ್ಯಶಾಲಿಯಪ್ಪ, ನೀನೇ ಪುಣ್ಯಶಾಲಿ. ಜನಕನ ಅಂತಿಮ ಕಾಲದಲ್ಲಿ ಅವರ ಬಳಿ ಇದ್ದು ಅವರ ಸೇವೆಯನ್ನು ಮಾಡಿರುವೆ. ನೀನೇ ಪುಣ್ಯಶಾಲಿ. ಅಣ್ಣ, ಆ ಪುಣ್ಯವೂ ನಮಗೂ ಇಲ್ಲದಂತಾಯ್ತಣ್ಣ. ಜನಕನ ಮರಣ ಕಾಲದಲ್ಲಿ ನಾವು ಸಹ ಅವರ ಬಳಿಯಲ್ಲಿರಲಿಲ್ಲವಣ್ಣ, ಅವರ ಬಳಿಯಲ್ಲಿರಲಿಲ್ಲ. ಏನು, ನೀವು ಅವರ ಬಳಿ ಇರಲಿಲ್ಲವೇ? ಅಯ್ಯೋ ಜನಕ, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ವೀರರಾದ 4 ಸುಪುತ್ರರನ್ನು ಪಡೆದ ನಿಮಗೆ ನಿಮ್ಮ
ಅಂತಿಮ ಕಾಲದಲ್ಲಿ ಒಬ್ಬರೂ ನಿಮ್ಮ ಬಾಯಿಗೆ ಗಂಗೋದಕವನ್ನು ಬಿಡಲಿಲ್ಲವೇ? ಅಯ್ಯೋ ಜನಕ, ಸಮಾಧಾನ. ನಾವೆಂತಹ ನಿರ್ಭಾಗ್ಯಶಾಲಿಗಳು, ಸಮಾಧಾನ. ನಾವೆಂತಹ ನಿರ್ಭಾಗ್ಯಶಾಲಿಗಳು. ಕಳೆದು ಹೋದದ್ದಕ್ಕೆ ಚಿಂತಿಸಿ ಫಲವಿಲ್ಲ ತಮ್ಮ. ಅಣ್ಣ, ಮಾತೆಯ ಆಜ್ಞೆಯ ಪ್ರಕಾರ ಹೋಗು ತಮ್ಮ. ರಾಜನಿಲ್ಲದ ರಾಜ್ಯವು ದೇವರಿಲ್ಲದ ಗುಡಿಯಂತೆ. ಮಾತೆಯ ಆಜ್ಞೆಯ ಪ್ರಕಾರ ಪಟ್ಟಾಭಿಷಕ್ತನಾಗಿ ಸತ್ಯ ಧರ್ಮದಿಂದ ರಾಜ್ಯಭಾರ ಮಾಡಿಕೊಂಡಿರು. ಅಣ್ಣ, ಏನು ಹೇಳಿದಿರಿ? ನೀನಿಲ್ಲದ ಅರಮನೆಯಲ್ಲಿ ನಾನೂ ಸಹ ಇರಲಾರೆನು. ಆದ್ದರಿಂದ ನೀವು ಅಯೋಧ್ಯೆಗೆ ಬಂದು ಪರಿಜನ ಪುರಜನರಿಗೆಲ್ಲರಿಗೂ ಸಿಂಹಾಸನವನ್ನೇರಿ ಆನಂದವನ್ನುಂಟು ಮಾಡುವಂತೆ ಬಾ ಅಣ್ಣ, ಬಾ. ತಮ್ಮ, ಸಹೋದರ, ಅಣ್ಣ, ಮಾತೆಯ ಆಜ್ಞೆಯ ಪ್ರಕಾರ ನಿನಗೆ ಪಟ್ಟಾಭಿಷೇಕ, ನನಗೆ ವನವಾಸ. ಅದರಂತೆಯೇ ನಾನು ನನ್ನ ಕರ್ತವ್ಯದಲ್ಲಿ ನಿರತನಾಗಿರುವೆನು. ಅದು ಅಲ್ಲದೆ ನಿನ್ನ ಭಾಗ್ಯಕ್ಕೆ ಬಂದ ಸಿಂಹಾಸನವನ್ನು ನಾನು ಹೇರುವುದಾದರೆ ದತ್ತಾಪಹಾರ ದೋಷಕ್ಕೆ ಗುರಿಯಾಗುವುದಿಲ್ಲವೇ ತಮ್ಮ? ಅಣ್ಣ, ನಾನಾಗಿಯೇ ಸಂತೋಷವಾಗಿ ಭಕ್ತಿಪೂರ್ವಕವಾಗಿ ಬಿಟ್ಟು ಕೊಡುತ್ತಿರುವಾಗ ದತ್ತಾಪರ ದೋಷ ಎಲ್ಲಿಂದ ಬರುವುದು? ಬಾ ಅಣ್ಣ, ಬಾ. ತಮ್ಮ, ಭರತ, ನೀನು ಏನೇ ಹೇಳಿದರೂ ನನ್ನ ಮನಸ್ಸು ಒಪ್ಪುವುದಿಲ್ಲ, ನನ್ನ ಮನಸ್ಸು ಒಪ್ಪುವುದಿಲ್ಲ. ಅಣ್ಣ, ಸಹೋದರ, ರಾಮಚಂದ್ರ, ಸಹೋದರ, ನನ್ನದೊಂದು ಕೋರಿಕೆಯನ್ನಾದರೂ ನೆರವೇರಿಸಿಕೊಡಬೇಕೆಂದು ಬೇಡಿಕೊಳ್ಳುವೆನು ಪ್ರಭು. ತಮ್ಮ, ಸಹೋದರ, ಅಣ್ಣ, ಅದೇನು ಕೇಳು, ನಡೆಸಿಕೊಡುತ್ತೇನೆ. ಅಣ್ಣ, ನೀನಿಲ್ಲದ ಅಯೋಧ್ಯೆಯಲ್ಲಿ ನಾನೂ ಸಹ ಇರಲಾರೆನು. ಈ ನಿಮ್ಮ ಪವಿತ್ರವಾದ ಪಾದುಕೆಗಳನ್ನು ಅನುಗ್ರಹಿಸಿ ನನಗೆ ಕೊಟ್ಟರೆ ನಾನು ಅವುಗಳಿಗೆ ನಂದಿ ಗ್ರಾಮದಲ್ಲಿ ಪಟ್ಟ ಕಟ್ಟಿ ನಾನು ನೆಪ ಮಾತ್ರಕ್ಕೆ ರಾಜ್ಯವನ್ನು ಆಳುತ್ತೇನೆ. ನಿಮ್ಮ 14 ವರ್ಷ ವನವಾಸ ಮುಗಿದ ಮಾರನೇ ದಿನವೇ ನಮಗೆ ದರ್ಶನವನ್ನು ಕೊಡದೆ ಹೋದರೆ ನಾನು ಉರಿಯುತ್ತಿರುವ ಅಗ್ನಿದೇವನಿಗೆ ಅಗ್ನಿ ಪ್ರವೇಶವನ್ನು ಮಾಡುತ್ತೇನೆ. ಸಹೋದರ, ಈ ಮಾತು ಈ ನಿಮ್ಮ ಪಾಲನೆಗೂ ಸತ್ಯ. ಸಹೋದರ, ಶಾಂತನ ಶಾಂತನ. ಬಹಳ ಸಂತೋಷ, ಬಹಳ ಸಂತೋಷ. ನಮ್ಮ 14 ವರ್ಷ ವನವಾಸದ ಅವಧಿಯು ಮುಗಿದು ಮಾರನೇ ದಿನವೇ ನಿನಗೆ ದರ್ಶನ ನೀಡುತ್ತೇನೆ. ಆಗಬಹುದೇ? ಧನ್ಯನಾದೆನು ಅಣ್ಣ, ಧನ್ಯನಾದೆನು. ತೆಗೆದುಕೋ ಈ ಪಾದುಕೆಗಳನ್ನು. ತನ್ನೊಡಲ ತಾಪವಂ ತಡೆದೆನಿತೋ ತವಕದಿ ಬೆಳೆಸಿದ ತಾಯಿಗೆ ಭಾಗ್ಯವಿಲ್ಲ. ತನ್ನೊಡಲ ತಾಪವಂ ತಡೆದೆನಿತೋ ತವಕದಿ ಬೆಳೆಸಿದ ತಾಯಿಗೆ ಭಾಗ್ಯವಿಲ್ಲ. ಸಹಜದಿ ಶ್ರೀರಾಮ ಸಹಜರಾಗಿ ಜನಿಸಿ, ಸಹಜದಿ ಶ್ರೀರಾಮ ಸಹಜರ ಪರಮ ಜಪ ಪರಮ ಜಪ ತಪ ಪುಣ್ಯ ಪದಾದಿಗಳಿಂಬೋಧಿಸಿದ ಪರಮ ಜಪ ತಪ ಪುಣ್ಯ, ಪರಮ ಜಪ ತಪ ಪುಣ್ಯ ಪದಾದಿಗಳಿಂಬೋಧಿಸಿದ ಪರಮ ಜಪ ತಪ ಪುಣ್ಯ ಪದಾದಿಗಳಿಂಬೋಧಿಸಿದ ಮುನಿ ಜನರಿಗೆ ಭಾಗ್ಯವಿಲ್ಲ. ರಾಮ
ವದತಿ ಶ್ರೀರಾಮ ಸಹಜರಾಗಿ ಜನಿಸಿ ಸಹಜದಿ ಶ್ರೀರಾಮ ಸಹಜರಾಗಿ ಜನಿಸಿ ಸಹಕರಿಸದೆನಗೋ ಪುಣ್ಯವಿಲ್ಲ ರಾಮ ಕಾಡು ಮರದಿ ಕಡಿದೋ ಕಾಡು ಮರದಿ ಕಡಿದೋ ಕಾಲನಿಂ ಕಡಿದೋ ಪಾಡು ಪಡುತ್ತಿರ್ಪರೋ ರಾಮ ನಾಡಿದೊಳೆತನವ ಕೈಗೊಂಡು ರಾರಾಜಿಸುವ ಈ ಜೋಡಿ ನಾಡಿದೊಳೆತನವ ಕೈಗೊಂಡು ರಾರಾಜಿಸುವ ಈ ಜೋಡಿಗೊದಗಿದ ಪುಣ್ಯ ಉಂಟೆ ಜಗದೀ ಪವನ ಪರಂಧಾಮ ಶ್ರೀರಾಮ ಪವನ ಪರಂಧಾಮ ಶ್ರೀರಾಮ ರಘುವಂಶ ಸೋಮ ನಿನ ಮರಿದ ನಾಮ ರಘುವಂಶ ಸೋಮ ನಿನ ಮರಿದ ನಾಮ ಭಕ್ತರ ಪಾಲಿವ ಜನನಿಧಿ ಸೋಮ ಭಕ್ತರ ಪಾಲಿವ ಜನನಿಧಿ ಸೋಮ ಕಾದಿರುವೆ ಬಾರೋ ಕಾದಿರುವೆ ಬಾರೋ ಕಾದಿರುವೆ ಬಾರೋ ಕಾದಿರುವೆ ಬಾರೋ ಸೀತಾರಾಮ ಸೀತಾರಾಮ ಪವನ ಪರಂಧಾಮ ಶ್ರೀರಾಮ ರಘುರಾಮ ಪವನ ಪರಾಮ ಶ್ರೀರಾಮ 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 ಲಕ್ಷ್ಮಣ, ಅಣ್ಣ ನೋಡಿದೆಯಾ ಭರತನ ಭ್ರಾತೃವಾತ್ಸಲ್ಯವನ್ನ? ಅಣ್ಣ ಅರಿಯದೇ ಆಡಿದ ಮಾತಿಗೆ ನನ್ನನ್ನು ಮನ್ನಿಸಿ ಬಿಡಣ್ಣ. ಚಿಂತೆ ಇಲ್ಲ, ನಡೆಯಿರಿ. ಈ ಪ್ರದೇಶವು ನಮ್ಮ ಅಯೋಧ್ಯೆಗೆ ಸಮೀಪವಾದ್ದರಿಂದ ಪ್ರಜೆಗಳ ಆಗಾಗ ಬಂದು ನಮ್ಮನ್ನು ಕಾಡುವರು. ಆದ್ದರಿಂದ ದಂಡಕಾರಣ್ಯವನ್ನು ಕುರಿತು ಪ್ರಯಾಣ ಮಾಡೋಣ. ಹಾಗೇ ಆಗಲಿ ಅಣ್ಣ.